ಮೈಸೂರು ಅರಮನೆ ಅಂಗಳದಲ್ಲಿ ಕಾಮಗಾರಿ ಕಾವು ಪಡ್ಕೊಳ್ತಾ ಇದೆ. ತಾಯಿಯ ಮಮತೆ ವರ್ಸಸ್ ಮಗನ ಅಭಿವೃದ್ಧಿ ಸಂಕಲ್ಪ ಈಗ ತೀವ್ರವಾಗಿ ನಡೀತಾ ಇದೆ ಮೈಸೂರಿನಲ್ಲಿ. ಸಂಸದ ಯದುವೀರ್ಗೆ ಅಗ್ನಿ ಪರೀಕ್ಷೆ ಏನಾದರೂ ಎದುರಾಯ್ತಾ? ಈಗ ಒಂದು ಕಡೆ ಮಗ ಹೇಳ್ತಾ ಇರುವಂಥದ್ದು ಅಭಿವೃದ್ಧಿಯ ಸಂಕಲ್ಪ, ಮತ್ತೊಂದೆಡೆ ತಾಯಿಯ ಮಮತೆ. ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ರಾಜಮಾತೆ ಪ್ರಮೋದಾ ದೇವಿ. ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಮಾತೆ ಪ್ರಮೋದಾ ದೇವಿಯವರೇ ಕೋರ್ಟ್ ಮೊರೆ ಹೋಗಿದ್ದಾರೆ. ಚಾಮುಂಡಿ ಬೆಟ್ಟ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಯೋಜನೆಗೆ ಹೈಕೋರ್ಟ್ ಅಡ್ಡಗಾಲು ಹಾಕಿದೆ. ಈಗ ಇನ್ನು ಕೋರ್ಟ್ಗೆ ಹೋಗಿರೋದು ಬೇರೆ ಯಾರೂ ಅಲ್ಲ, ರಾಜಮಾತೆ ಪ್ರಮೋದಾ ದೇವಿಯವರು. ಯದುವೀರ್ ಅವರು ಅಭಿವೃದ್ಧಿ ಮಾಡಬೇಕು ಅಂತ ಅವರು ಒಂದು ಕಡೆ ಪ್ರಯತ್ನ ಪಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಓಟಕ್ಕೆ ಬ್ರೇಕ್ ಬಿದ್ದಿದ್ದಾದ್ರೂ ಯಾಕೆ? ಹಾಗಾದ್ರೆ ಚಾಮುಂಡಿ ಬೆಟ್ಟದ ಮೂಲ ಸ್ವರೂಪ ಉಳಿಸ್ಕೊಳ್ಬೇಕು, ಯಾಕಂದ್ರೆ ತುಂಬಾ ಭಾವನಾತ್ಮಕ ವಿಚಾರ ಅದು. ಚಾಮುಂಡಿ ಬೆಟ್ಟ ಏನಿದೆ ಅದರ ಮೂಲ ಸ್ವರೂಪ ಯಾವ ರೀತಿಯಾಗಿದೆ, ಅದರ ಸನ್ನಿಧಾನ ಅದೇ ರೀತಿಯಾಗಿ ಉಳಿಸ್ಕೊಳ್ಬೇಕು ಅಂತ ಪ್ರಮೋದಾ ದೇವಿಯವರು ತೀವ್ರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಇತ್ತ ಸಂಸದ ಯದುವೀರ್ ಒಡೆಯರವರು ಇಲ್ಲ ಅಭಿವೃದ್ಧಿ ಮಾಡಬೇಕು, ಸಾಕಷ್ಟು ಬದಲಾವಣೆಗಳಾಗಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಮ್ಮ ಇತ್ತ ಇಲ್ಲ ಅದರ ಮೂಲ ಸ್ವರೂಪವನ್ನು ಉಳಿಸ್ಕೊಳ್ಬೇಕು ಚಾಮುಂಡಿ ಬೆಟ್ಟದ್ದು ಅಂತ ಅವರು ಹಠ ಹಿಡಿದು ಕೂತಿದ್ದಾರೆ. ಅಭಿವೃದ್ಧಿ ಮತ್ತು ಸಂಸ್ಕೃತಿಯ ನಡುವೆ ಯದುವೀರ್ ಒಡೆಯರವರು ಈಗ ದ್ವಂದ್ವ ಒಂದು ಚಿಂತನೆಯಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಏನಾದರೂ ಗೊಂದಲಕ್ಕೆ ಈಡಾಗ್ತಾ ಇದ್ದಾರಾ? ಯಾಕಂದರೆ 46 ಕೋಟಿ ರೂಪಾಯಿಯಲ್ಲಿ ಪ್ರಸಾದ್ ಯೋಜನೆಯ ಯಶಸ್ಸು ಈಗ ಕಂಡು ಬರ್ತಾ ಇದೆ. ಯದುವೀರ್ ಅವರ ಹೆಗಲ ಮೇಲೆ ಈ ಜವಾಬ್ದಾರಿ ಇದೆ. ಈಗ ಸಂಸದ ಯದುವೀರ್ ಅವರಿಗೆ ಈಗ ಈ ವಿಚಾರ ಅಂದರೆ ಪ್ರಮೋದಾ ದೇವಿಯವರು ಬೇಡ, ಮೂಲ ಸ್ವರೂಪದಲ್ಲಿ ಯಾವುದೇ ಬದಲಾವಣೆಗಳಾಗಬಾರ್ದು, ಚಾಮುಂಡಿ ಬೆಟ್ಟದ ಸನ್ನಿಧಾನದಲ್ಲಿ ಅದರ ಮೂಲ ಸ್ವರೂಪ ಹಾಗೆ ಉಳಿಲಿ ಅಂತ ಅವರು ಹೋರಾಟಕ್ಕೆ ಇಳಿದುಬಿಟ್ಟಿದ್ದಾರೆ. ಹೀಗಾಗಿ ಹಿಂದಿನ ಸಂಸದರ ದೂರದೃಷ್ಟಿ, ಈಗಿನ ಸಂಸದರ ಕಾರ್ಯಗತ ಯೋಜನೆಗಳು ಇದ್ಯಾವುದು ತಾಳಮೇಳಕ್ಕೆ ಬರ್ತಾ ಇಲ್ವಾ? ಪೂರ್ಣಗೊಳಿಸಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿ ಯದುವೀರ್ ಅವರು ಏನಾದರೂ ಇದ್ದಾರಾ? ತಾಯಿಯ ಆಶಯಕ್ಕೆ ಗೌರವ ಕೊಡೋದಾ ಅಥವಾ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕಾ ಅನ್ನೋ ಗೊಂದಲಕ್ಕೆ ಈಗ ಅವರು ಬೀಳ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಮೈಸೂರು ಬ್ಯೂರೋ ಚೀಫ್ ಆಗಿರುವಂತಹ ರಾಘವೇಂದ್ರ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಈಗ ಒಂದೆಡೆ ಯದುವೀರ್ ಅವರು ಅಭಿವೃದ್ಧಿ ಮಾಡಬೇಕು ಅಂತ, ಮತ್ತೊಂದೆಡೆ ಪ್ರಮೋದಾ ದೇವಿಯವರು ನಮ್ಮ ಸಾಂಸ್ಕೃತಿಕ ಹಿರಿಮೆ ಅದು, ಹೀಗಾಗಿ ಚಾಮುಂಡಿ ಬೆಟ್ಟದ ಮೂಲ ಸ್ವರೂಪ ಏನಿದೆ ಅದನ್ನು ಉಳಿಸ್ಕೊಳ್ಬೇಕು ಅಂತ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೀಗಾಗಿ ಅಭಿವೃದ್ಧಿನ ಅಥವಾ ತಾಯಿಯ ಮಮಕಾರಕ್ಕೆ ತಲೆ ಬಾಗಬೇಕಾ ಅನ್ನುವಂತಹ ಒಂದು ಗೊಂದಲದಲ್ಲಿ ಈಗ ಯದುವೀರ್ ಅವರು ಇದ್ದಾರಾ, ಹೇಗೆ ಅಂತ? ಹೌದು ಸಂತೋಷ್, ಏನು ಮೈಸೂರಿನ ಚಾಮುಂಡಿ ಬೆಟ್ಟ ಅಂದ್ರೆ ನಾಡದೇವಿಯ ಸನ್ನಿಧಿ, ಲಕ್ಷಾಂತರ ಮಂದಿ ಪ್ರತಿನಿತ್ಯ ದೇವಿ ದರ್ಶನಕ್ಕೆ ಬರುವಂತ ಒಂದು ಐತಿಹಾಸಿಕವಾದಂತ ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ಚರ್ಚೆಗಳು ಮತ್ತೆ ವಿವಾದಗಳು ಆರಂಭ ಆಗಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಕ್ಷೇತ್ರದಲ್ಲಿ ಆರಂಭ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿ ಏನು ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯಡಿ ಸುಮಾರು 46 ಕೋಟಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳಲಾಗಿತ್ತು. ಈ ಒಂದು ಕೇಂದ್ರದ ಅನುದಾನದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಈ ಮೈಸೂರು ಭಾಗದಲ್ಲಿ ಸಂಸದರಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರೇ ಅದರ ಒಂದು ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ದಾರೆ. ಆದ್ರೆ ಏನು ಈ ಕಾಮಗಾರಿಗಳು ಆರಂಭ ಆಗಿದೆ, ಆ ಕಾಮಗಾರಿಗಳು ಮೂಲ ಸ್ವರೂಪ ಚಾಮುಂಡಿ ಬೆಟ್ಟದ ಮೂಲ ಸ್ವರೂಪಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಕಾಮಗಾರಿಗಳು ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಏನು ಪ್ರಮೋದಾ ದೇವಿ ಒಡೆಯರವರು ಬಹಳ ಹಿಂದೆನೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರವನ್ನ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡಿದಂತ ಹೊತ್ತಲ್ಲಿ ಅದರ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿದ್ದು, ಹೈಕೋರ್ಟ್ ನಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಸುದೀರ್ಘ ವಿಚಾರಣೆಯಾಗಿ ಯಾವುದೇ ಶಾಶ್ವತ ಕಾಮಗಾರಿಗಳನ್ನ ಮಾಡಬಾರ್ದು ಅಂತೇಳಿ ಹೈಕೋರ್ಟ್ ಆರಂಭದಲ್ಲೇ ಸರ್ಕಾರಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಆ ಒಂದು ಕಾಮಗಾರಿಗಳನ್ನ ಪುನರಾರಂಭ ಮಾಡಿದ್ದು ಮತ್ತೆ ಆ ಒಂದು ವೇಗ ಕೊಟ್ಟಿದ್ದು ಎಲ್ಲ ಒಂದು ಕಡೆ ಪ್ರಮೋದಾ ದೇವಿ ಒಡೆಯರ್ ಅವರ ಆಕ್ಷೇಪಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಹೀಗಾಗಿ ಮತ್ತೆ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಸಾಕಷ್ಟು ದಾಖಲೆಗಳನ್ನ ಸಲ್ಲಿಸಿ ಕಾಮಗಾರಿಗಳನ್ನ ಸ್ಥಗಿತಗೊಳಿಸಿಲ್ಲ, ಇವರು ಶಾಶ್ವತ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಚಾಮುಂಡಿ ಬೆಟ್ಟದ ಏನು ಒಟ್ಟು ಏನು ಮೂಲ ಸ್ವರೂಪಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನುವಂತ ವಾದವನ್ನ ಮಂಡನೆ ಮಾಡಿ ಕೋರ್ಟ್ ಗಮನಕ್ಕೆ ತಂದಿದ್ದು. ಹಾಗಾಗಿ ಹೈಕೋರ್ಟ್ ಕೂಡ ಇತ್ತೀಚೆಗೆ ನೇರವಾಗಿ ಸರ್ಕಾರಕ್ಕೆ ಒಂದು ಚಾಟಿ ಬೀಸುವಂತ ಕೆಲಸವನ್ನ ಮಾಡಿದ್ದೆ. ನ್ಯಾಯಾಂಗ ನಿಂದನೆ ಕೇಸನ್ನ ದಾಖಲು ಮಾಡುವಂತ
ಒಂದು ಎಚ್ಚರಿಕೆಯನ್ನ ಕೂಡ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನು ಇಲ್ಲಿ ಪ್ರಮೋದಾದೇವಿ ಒಡೆಯರ್ ಅವರು ರಾಜವಂಶಸ್ಥರಾದ್ರೆ ಅದೇ ರಾಜವಂಶಸ್ಥರಾಗಿರುವ ಒಡೆಯರ್ ಅವರು ಈ ಭಾಗದ ಮೈಸೂರು ಭಾಗದ ಸಂಸದರಾಗಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಅಭಿವೃದ್ಧಿ ಆಗಬೇಕೇ ಆಗಬಾರದೆ ಅನ್ನುವಂತ ಈ ಏನು ವಿವಾದ ಏನಿದೆ ಇದು ಸಾಕಷ್ಟು ಗಂಭೀರ ಸ್ವರೂಪ ದಿನೇ ದಿನೇ ಪಡ್ಕೊಳ್ತಾ ಇದೆ. ಹೀಗಾಗಿ ಒಂದು ಕಡೆ ತಾಯಿ ಇದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆ ಪರವಾಗಿ ಸಂಸದ ಯದುವೀರ್ ಒಡೆಯರ್ ನಿಂತಿದ್ದಾರೆ. ಹೀಗಾಗಿ ಅಮ್ಮ ಮಗನ ಈ ಒಂದು ಶೀತಲ ಸಮರ ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂಥದ್ದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಒಂದು ಕಡೆ ಕೇಂದ್ರ ಸರ್ಕಾರದ ಏನು ಯೋಜನೆಯನ್ನ ಜಾರಿ ಮಾಡುವಂತ ಒಂದು ಏನು ಆ ಒಂದು ಸ್ಥಾನದಲ್ಲಿ ಯದುವೀರ್ ಒಡೆಯರ್ ಅವರು ಶ್ರಮಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಅದನ್ನು ನಿಲ್ಲಿಸಲಿಕ್ಕೆ ಅದನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನುವಂಥದ್ದು ಇವರು ಪ್ರಮೋದಾದೇವಿ ಒಡೆಯವರ ಒಂದು ಹಠ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಗೊಂದಲ ಇನ್ನು ತಾರಕ ಸೇರ್ತಾ ಇರ್ತಕ್ಕಂಥದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ ತಿರುವುಗಳು ಪಡ್ಕೊಳ್ಳುತ್ತೆ ಅನ್ನೋದು ನೋಡ್ಬೇಕು. ಅದರ ಜೊತೆಗೆ ಇದರ ನಡುವೆ ರಾಜ್ಯ ಸರ್ಕಾರದ್ದು ಕೂಡ ಬಹಳಷ್ಟು ವಿವಾದಗಳು ಸೃಷ್ಟಿಯಾಗ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಪ್ರಮೋದಾದೇವಿ ಅವರು ಸಾಕಷ್ಟು ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ್ದೆ ತಪ್ಪು ಅನ್ನುವಂಥದ್ದು ಅವರ ಒಂದು ವಾದ. ಹೀಗಾಗಿ ಇದು ದಿನೇ ದಿನೇ ವಿವಾದಗಳು ಏನು ಬುಗಿಲಾಗ್ತಾ ಇದೆ. ಇದು ಮುಂದೆ ತೀವ್ರ ಬೇರೆ ಬೇರೆ ತಿರುವುಗಳನ್ನ ತಲುಪುವಂತ ಸಾಧ್ಯತೆಗಳಿದ್ದಾವೆ. ಸಂತೋಷ್, ಧನ್ಯವಾದಗಳು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ್ದಾಗಲೇ ವಿರೋಧ ಮಾಡಿದ್ರು ಪ್ರಮೋದಾದೇವಿಯವರು. ಇದನ್ನ ವಿರೋಧ ಮಾಡಿದ್ರು. ಪ್ರಮೋದಾದೇವಿ ಒಡೆಯರ್ ಪ್ರಾಧಿಕಾರ ರಚನೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಕಾಮಗಾರಿಗಳನ್ನ ನಡೆಸದಂತೆ ಹೈಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಮನವಿ ಪುರಸ್ಕರಿಸಿ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೂಡ ಕೊಟ್ಟಿತ್ತು. ಕಾಮಗಾರಿಗೆ ಹೈಕೋರ್ಟ್ ತಡೆ ಕೊಟ್ಟಿಲ್ಲ ಅಂತ ಸಮರ್ಥನೆ ಕೂಡ ಮಾಡಿಕೊಂಡಿತ್ತು ಜಿಲ್ಲಾಡಳಿತ. ಪ್ರಸಾದ್ ಯೋಜನೆಯಡಿಯಲ್ಲಿ ಹಂತ ಹಂತವಾಗಿ ಜಿಲ್ಲಾಡಳಿತ ಕಾಮಗಾರಿ ಆರಂಭ ಮಾಡಿತ್ತು. ಕಾಮಗಾರಿಗೆ ಚಾಮುಂಡಿ ಬೆಟ್ಟದ ಸ್ಥಳೀಯರು ಯಾರಿದ್ದಾರೆ ಅವರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಚಾಮುಂಡಿ ಬೆಟ್ಟದ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗತ್ತೆ. ಈ ಬಗ್ಗೆ ಮತ್ತೆ ಹೈಕೋರ್ಟ್ ಗಮನ ಸೆಳೆದಿದ್ದಾರೆ ಪ್ರಮೋದಾದೇವಿ ಅವರು. ಕಾಮಗಾರಿ ಕೂಡಲೇ ನಿಲ್ಲಿಸಬೇಕು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಶಾಶ್ವತ ಕಾಮಗಾರಿ ನಡೆಸಿದ್ರೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸುವ ಎಚ್ಚರಿಕೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಈ ಎಚ್ಚರಿಕೆ ಕೊಡಲಾಗಿದೆ. ಅಧಿಕಾರ ರಚನೆಗೆ ಈ ಒಂದು ಯಾವಾಗ ಪ್ರಾಧಿಕಾರ ರಚನೆ ಆಯಿತು ಚಾಮುಂಡಿ ಬೆಟ್ಟ ಪ್ರಾಧಿಕಾರ, ಆಗಲೇ ಇದಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರ ಇಲ್ಲಿ ಮೂಗು ತೂರಿಸಬಾರದು ಅಂತ ಅವರು ಆಕ್ರೋಶ ಹೊರಹಾಕಿದ್ರು. ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇನ್ನು ಅಭಿವೃದ್ಧಿ ಹಾದಿಯಲ್ಲಿ ಅರಮನೆಯ ಘನತೆ ಕಾಪಾಡ್ತಾರ ಸಂಸದ ಯದುವೀರ್ ಅವರು. ಬೆಟ್ಟದ ಪಾವಿತ್ರ್ಯತೆ ಪ್ರವಾಸಿ ತಾಣವಾಗಿ ರೂಪಿಸುವ ಹಂಬಲ ನಡುವೆ ತಾಯಿಯ ಮಮಕಾರವನ್ನು ಕೂಡ ಗೌರವಿಸಬೇಕು. ತಾಯಿ ಜಿಲ್ಲಾಡಳಿತ ನಡುವೆ ಸಂಧಾನ ಮಾಡಿಸ್ತಾರ. ಇದು ಅಮ್ಮ ಮಗನ ಜಗಳವಾ ಅಥವಾ ಪರಂಪರೆ ಬದಲಾವಣೆ ನಡುವಿನ ಸಂಘರ್ಷನ? ಅಭಿವೃದ್ಧಿ ಹಾದಿಯಲ್ಲಿ ಅರಮನೆ ಘನತೆಯನ್ನ ಯದುವೀರ್ ಅವರು ಕಾಪಾಡ್ತಾರ. ಬೆಟ್ಟದ ಪಾವಿತ್ರ್ಯತೆ ಪ್ರವಾಸಿ ತಾಣವಾಗಿ ರೂಪಿಸುವ ಹಂಬಲ ನಡುವೆ ಸಮತೋಲನವನ್ನ ಕಾಪಾಡಿಕೊಳ್ತಾರ. ಆದೇಶವನ್ನ ಗೌರವಿಸಿ ಜೊತೆಗೆ ತಾಯಿಯ ಒಂದು ಮುಂದಾಲೋಚನೆ, ತಾಯಿ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅವರ ಆಲೋಚನೆಗೆ ತಕ್ಕಂತೆ ಏನಾದರೂ ಅವರು ಕೆಲಸಕ್ಕೆ ಮುಂದಾಗ್ತಾರಾ ಅಥವಾ ಇಲ್ಲ ಕೋರ್ಟು ಆದೇಶ ಕೊಟ್ಟಿದೆ ಈ ಬಗ್ಗೆ ಪ್ರಾಧಿಕಾರ ರಚನೆ ಏನಾಗಿದೆ ಅದರ ಒಂದು ಅಡಿಯಲ್ಲೇ ಕೆಲಸಗಳಾಗಲಿ ಅಭಿವೃದ್ಧಿ ಆಗಲಿ ಅಂತ ಅವರೇನಾದರೂ ಮುಂದಾಗ್ತಾರಾ ಅಥವಾ ಬೇಡ, ಮೂಲ ಸ್ವರೂಪವನ್ನು ಬದಲಾವಣೆ ಮಾಡೋದು ಬೇಡ, ಸ್ಥಳೀಯ ಜನರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಪ್ರಮೋದಾದೇವಿಯವರ ಪರವಾಗಿ ಅಥವಾ ಜನರ ಪರವಾಗಿ ಏನಾದರೂ ಅವರು ನಿಂತುಕೊಳ್ತಾರಾ ಅಥವಾ ಪ್ರಾಧಿಕಾರ ಯಾವ ರೀತಿಯಾಗಿ ಬದಲಾವಣೆ ಮಾಡೋದಕ್ಕೆ ಜೊತೆಗೆ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ ಅದರ ಪರವಾಗಿ ನಿಂತು ಅಭಿವೃದ್ಧಿಗೆ ಒತ್ತು ಕೊಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಅಂದರೆ ಒಂದೆಡೆ ತಾಯಿಯ ಮಮಕಾರ, ಮತ್ತೊಂದು ಕಡೆಯಲ್ಲಿ ಈ ಅಭಿವೃದ್ಧಿಯ ವಿಚಾರ, ಈ ಎರಡರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಯದುವೀರ್ ಅವರು? ಒಂದು ರೀತಿ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ ಈಗ ಅವರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.